ಸಿಎಲ್ಪಿ ಸಭೆಯ ನಡುವೆಯೇ ಪವರ್ ಸೆಂಟರ್ ಆಗಿದೆ ಡಿಕೆ ಶಿವಕುಮಾರ್ ಅವರ ನಿವಾಸ. ಡಿಕೆ ಶಿವಕುಮಾರ್ ಅವರ ಮನೆಗೆ ದಂಡಾಗಿ ನಾಯಕರು ಬರ್ತಾ ಇದ್ದಾರೆ, ಸಚಿವಾಕಾಂಕ್ಷಿಗಳು ಭೇಟಿ ಕೊಡ್ತಾ ಇದ್ದಾರೆ. ಸೊ ಈಗ ಡಿಕೆ ಶಿವಕುಮಾರ್ ಅವರ ಮನೆಗೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ತಮಗೂ ಸಹ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಿ ಅಂತ ಮನವಿಯನ್ನ ಇಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಸದಾಶಿವನಗರದ ನಿವಾಸಕ್ಕೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಡಿಕೆಶಿ ಅವರನ್ನ ಭೇಟಿ ಆಗ್ಲಿಕ್ಕೆ ಸಚಿವಾಕಾಂಕ್ಷಿಗಳ ದಂಡೆ ಆಗಮಿಸ್ತಾ ಇದೆ. ಮಂಕಾಳು ವೈದ್ಯ, ಬಾದರ್ಲಿ ಹಂಪನಗೌಡ, ಹಾಗೆ ಬಸನಗೌಡ ದದ್ದಲ್, ಅಬ್ಬಯ್ಯ ಪ್ರಸಾದ್, ಶ್ರೀನಿವಾಸ್ ಮಾನೆ, ಗಣಿಗ ರವಿ, GS ಪಾಟೀಲ್ ಎಲ್ಲರೂ ಸಹ ಬಂದು ತಮಗೂ ಸಹ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಿ ಅನ್ನುವ ಮನವಿಯನ್ನ ಇಡ್ತಾ ಇದ್ದಾರೆ. ಸೊ ಈಗ ಒಬ್ಬೊಬ್ಬರೇ ನಾಯಕರು ಬರ್ತಾ ಇದ್ದಾರೆ. ಇವತ್ತು 4 ಗಂಟೆಗೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಇದೆ, ಶಾಸಕಾಂಗ ಪಕ್ಷದ ಸಭೆ ಇದೆ. ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅದೇ ನಾಯಕ ಮುಂದಿನ ಮುಖ್ಯಮಂತ್ರಿ. ಎಸ್, ದೇರ್ ಇಸ್ ನೋ ಡೌಟ್, ಅದು ಡಿಕೆ ಶಿವಕುಮಾರ್. ಮಗದೊಂದು ಕಡೆ ಸಂಪುಟದಲ್ಲಿ ತಮಗೆ ಅವಕಾಶವನ್ನು ಕಲ್ಪಿಸಿಕೊಡಿ ಅನ್ನುವ ನಿಟ್ಟಿನಲ್ಲಿ ಆಲ್ರೆಡಿ ಒಂದಷ್ಟು ಜನ ಆಕಾಂಕ್ಷಿಗಳು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸಾಲು ನಾಯಕರ ಆಗಮನವಾಗ್ತಾ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ದೇರ್ ಇಸ್ ನೋ ಡೌಟ್ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ತಾರೆ. ಮಗದೊಂದು ಕಡೆ ಇವ್ರ ಜೊತೆಗೆ ಪ್ರಮುಖ ನಾಯಕರು ಮಂಕಾಳು ವೈದ್ಯರಾಗಿರ್ಬೋದು, ಹಂಪನ ಬಾದರ್ಲಿ ಗೌಡ ಆಗಿರ್ಬೋದು, ಬಸನಗೌಡ ದದ್ದಲ್ ಅವರಾಗಿರ್ಬೋದು, ಅಬ್ಬಯ್ಯ ಪ್ರಸಾದ್ ಅವರಾಗಿರ್ಬೋದು, ಶ್ರೀನಿವಾಸ್ ಮಾನೆ ಅವರಾಗಿರ್ಬೋದು, ಗಣಿಗ ರವಿ ಅವರಾಗಿರ್ಬೋದು, GS ಪಾಟೀಲ್ ಸೇರಿದಂತ ಎಲ್ಲ ನಾಯಕರು, ಎಲ್ಲ ಶಾಸಕರು, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸೊ ಇಲ್ಲಿ ಈ ಸಮುದಾಯವಾರು ಮತ್ತು ಪ್ರಾದೇಶಿಕವಾರು ಪ್ರಾತಿನಿಧ್ಯವನ್ನ ನೀಡಲಿಕ್ಕೆ ಬೇಕಾಗಿರ್ತಕ್ಕಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಈ 8 ರಿಂದ 10 ಜನ ಪ್ರಾರಂಭಿಕ ಹಂತದಲ್ಲಿ ಏನು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ. ಸೊ ಅದರಲ್ಲಿ ಪ್ರಮುಖರು ಎಲ್ಲಾ ಸಮುದಾಯಗಳನ್ನು ಸಹ ಗಮನದಲ್ಲಿ ಇರಿಸಿಕೊಂಡು ಎಲ್ಲ ಪ್ರಾದೇಶವಾರು ಸಹ ಅದನ್ನ ಗಮನದಲ್ಲಿ ಇಟ್ಕೊಂಡೇ ಸಂಪುಟವನ್ನ ಹಂಚಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ತಾವು ಗಮನಿಸಿರ್ಬೋದು, ಆಕಾಂಕ್ಷಿಗಳ ಒಂದು ಲಿಸ್ಟ್ ಏನಿದೆ ಅದು ದೊಡ್ಡದಾಗೇ ಇದೆ. DK ಮನೆಗೆ ಈಗ ಒಂದಷ್ಟು ಜನ ನಾಯಕರು ಆಗಮಿಸ್ತಾ ಇದ್ದಾರೆ. ತಮಗೂ ಈ ಬಾರಿ ಸಂಪುಟದಲ್ಲಿ ಅವಕಾಶ ಕೊಡಬೇಕು, ನಾವು ಇಂತಿಂತ ಪರ್ಟಿಕ್ಯುಲರ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅಥವಾ ಇಂತಿಂತ ಪರ್ಟಿಕ್ಯುಲರ್ ಪ್ರದೇಶಕ್ಕೆ ಸೇರಿರ್ತಕ್ಕಂಥವ್ರು. ಸೊ ಪ್ರಾದೇಶಿಕವಾರು ಮತ್ತು ಸಮುದಾಯವಾರು ಸಹ ತಾವು ಗಣನೆಗೆ ತೆಗೆದುಕೊಳ್ಬೇಕು, ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈ ಹಿಂದೆ 3 ವರ್ಷ ಒಂದಷ್ಟು ಜನ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಅವ್ರನ್ನ ಬಿಟ್ಬಿಡಿ, ನಮಗ್ ಕೊಡಿ, ಹೊಸ ಮುಖಗಳಿಗೆ ಅವಕಾಶ ಕೊಡಿ ಅಂತ. ಮಗದೊಂದು ಕಡೆ ರಾಹುಲ್ ಗಾಂಧಿ ಅವರು ಸಹ DK ಶಿವಕುಮಾರ್ ಅವರಿಗೆ ಹೇಳಿದಾರಂತೆ, ಈ ಸಲ 50 ವರ್ಷ ಒಳಗಿರ್ತಕ್ಕಂಥವರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಆ ಮೂಲಕ ಇಡೀ ಕ್ಯಾಬಿನೆಟ್ ಅನ್ನು ಬಹಳ ಆಕ್ಟಿವ್ ಆಗಿ ಇಟ್ಕೋಬೇಕು ಅಂತ. ವೀಕ್ಷಕರೇ, ನಿಮಗೆ ಗೊತ್ತಿದೆ ಮುಂದಿನ 2 ವರ್ಷ ಇಸ್ ನಾಟ್ ಎ ಈಸಿ ಇಯರ್ಸ್. ಯಾಕೆಂದ್ರೆ ಇದು ಎಲೆಕ್ಷನ್ ಇಯರ್ ಅಂತಾನೆ ಕರೆಸಿಕೊಳ್ಳಲಾಗ್ತಾ ಇದೆ. ಸಾಲು ಚುನಾವಣೆಗಳನ್ನ ಪಕ್ಷ ನೋಡ್ಲಿಕ್ಕಿದೆ. ಹಾಗಾಗಿ ಸಪ್ಪಿಗಿರ್ತಕ್ಕಂಥ ಸಂಪುಟವನ್ನ ತಗೊಂಡ್ಬಿಟ್ಟು ರಚನೆ ಮಾಡ್ಕೊಬಿಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಬೇರೆ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಸರ್ಕಾರದ ಮೇಲೂ ಸಹ ಪಕ್ಷದ ಮೇಲೂ ಸಹ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಬಹಳ ಆಕ್ಟಿವ್ ಆಗಿರ್ತಕ್ಕಂತಹ ನಾಯಕರುಗಳನ್ನೇ ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ.